ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಭಾರತದ ಅತಿ ಪ್ರಾಚೀನ ಶ್ರಮಜೀವಿ ಮತ್ತು ಅನನ್ಯ ಸಂಸ್ಕೃತಿಯನ್ನು ಹೊಂದಿರುವ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವರು ಶತಮಾನಗಳ ಕಾಲ ನಮ್ಮ ಸಮಾಜದ ಬೆನ್ನೆಲುಬಾಗಿ ನಿಂತ ಅಷ್ಟೇ ಮರೆಮಾಚಲ್ಪಟ್ಟ ಇತಿಹಾಸವನ್ನು ಹೊಂದಿರುವ ಮಾದಿಗ ಸಮುದಾಯ. ಈ ಸಮುದಾಯ ಕೇವಲ ಚರ್ಮದ ಕೆಲಸಗಾರರು ಅಥವಾ ಕೃಷಿ ಕೂಲಿ ಕಾರ್ಮಿಕರು ಎಂದು ಗುರುತಿಸಲ್ಪಟ್ಟಿಲ್ಲ. ಇವರ ಇತಿಹಾಸ ರಾಮಾಯಣ ಕಾಲದ ಜಾಂಬವಂತನಿಂದ ಹಿಡಿದು ಬೌದ್ಧ ಧರ್ಮದ ಪ್ರಭಾವ, ವಚನಕಾರರ ಕಾಲದ ಶರಣರು, ಭಕ್ತಿ ಪಂಥದ ಸಂತರು ಮತ್ತು ಆಧುನಿಕ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹೋರಾಟದವರೆಗೂ ಹರಡಿದೆ. ನಾವು ಈ ನೆಲದ ಒಡೆಯರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಮಾದಿಗರು ಭೂಮಿಯ ಸೃಷ್ಟಿಯಲ್ಲೇ ತಮ್ಮ ಪೂರ್ವಜರ ತ್ಯಾಗವನ್ನ ಕಂಡಿದ್ದಾರೆ. ಸಮಾಜಕ್ಕೆ ಅತ್ಯಗತ್ಯ ಸೇವೆಯನ್ನ ನೀಡಿದ್ದಾರೆ. ಅಸ್ಪೃಶ್ಯತೆಯ ಕರಾಳತೆಯನ್ನು ಅನುಭವಿಸಿದ ಕತೆ ಇದು. ಆದರೆ ಅಷ್ಟೇ ಪ್ರಬಲವಾಗಿ ನ್ಯಾಯಕ್ಕಾಗಿ, ಸಮಾನತೆಗಾಗಿ ನಿರಂತರ ಹೋರಾಡಿದ ಶೌರ್ಯದ ಕಥೆಯೂ ಹೌದು. ಈ ವಿಡಿಯೋದಲ್ಲಿ ಮಾದಿಗ ಸಮುದಾಯದ ಮೂಲ, ಅವರ ಪೌರಾಣಿಕ ನಂಬಿಕೆಗಳು, ಸಾಂಪ್ರದಾಯಿಕ ಕಸಬುಗಳು, ಭಕ್ತಿ ಪಾರಂಪರೆಯ ಪಾತ್ರ ಮತ್ತು ಅವರು ಅನುಭವಿಸಿದ ಸವಾಲುಗಳ ಜೊತೆಗೆ ಪ್ರಸ್ತುತ ಒಳ ಮೀಸಲಾತಿಗಾಗಿ ನಡೆಸ್ತಾ ಇರುವ ಅವರ ಹೋರಾಟದ ಬಗ್ಗೆ ಸಂಪೂರ್ಣ ಇತಿಹಾಸವನ್ನ ತಿಳಿಸ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮಾದಿಗ ಸಮುದಾಯವು ಭಾರತದ, ವಿಶೇಷವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಕಂಡುಬರುವ ಒಂದು ಪ್ರಮುಖ ಪರಿಶಿಷ್ಟ ಜಾತಿಯಾಗಿದೆ. ಇವರನ್ನ ಆದಿ ಜಾಂಬವರು, ಮಾತಂಗರು, ಮಾದಿಗೌಡ ಮುಂತಾದ ಹೆಸರುಗಳಿಂದ ಗುರುತಿಸಲಾಗುತ್ತೆ. ಈ ಸಮುದಾಯಕ್ಕೆ ಒಂದು ಸುದೀರ್ಘ ಮತ್ತು ಸಂಕೀರ್ಣ ಇತಿಹಾಸವಿದೆ. ಮಾದಿಗ ಸಮುದಾಯದ ಮೂಲದ ಬಗ್ಗೆ ಅನೇಕ ಅಭಿಪ್ರಾಯಗಳು ಮತ್ತು ಪುರಾಣಗಳಿವೆ. ರಾಮಾಯಣದಲ್ಲಿ ಬರುವ ಜಾಂಬವಂತ ಮತ್ತು ಮಹಾಭಾರತದಲ್ಲಿ ಕೃಷ್ಣನ ಪತ್ನಿ ಜಾಂಬವತಿಯು ಇದೇ ಕುಲದವರು ಎಂದು ಪುರಾಣಗಳು ಹೇಳುತ್ತವೆ. ಇನ್ನು ಭಾರತಕ್ಕೆ ಜಂಬೂದ್ವೀಪ ಎಂಬ ಹೆಸರು ಬರಲು ಇದೇ ಜನಾಂಗವೇ ಕಾರಣ ಎಂದು ನಂಬಲಾಗಿದೆ. ಹೌದು ಫ್ರೆಂಡ್ಸ್, ಮಾದಿಗ ಸಮುದಾಯವು ತಮ್ಮ ಮೂಲ ಪುರುಷ ಜಾಂಬುವಂತ ಎಂದು ಬಲವಾಗಿ ನಂಬ್ತಾರೆ. ರಾಮಾಯಣದಲ್ಲಿ ಬರುವ ಶಕ್ತಿಶಾಲಿ ಮತ್ತು ಜ್ಞಾನಿ ಜಾಂಬುವಂತ ಮತ್ತು ಕೃಷ್ಣನ ಪತ್ನಿ ಜಾಂಬವತಿಯು ಇದೇ ಕುಲಕ್ಕೆ ಸೇರಿದವರು ಎಂದು ಅವರ ಪರಂಪರಾಗತ ಕಥೆಗಳು ಮತ್ತು ಪುರಾಣಗಳು ಹೇಳುತ್ತವೆ. ಮಾದಿಗ ಸಮುದಾಯದಲ್ಲಿ ಜಾಂಬವ ಪುರಾಣ ಎಂಬ ಒಂದು ವಿಶಿಷ್ಟವಾದ ಕಥಾ ಪಾರಂಪರೆ ಇದೆ. ಇದು ಜಾಂಬವಂತನ ಕತೆ, ಅವನ ವಂಶ ಮತ್ತು ಭೂಮಿಯ ಸೃಷ್ಟಿಯಲ್ಲಿ ಅವರ ಪಾತ್ರವನ್ನು ವಿವರಿಸುತ್ತೆ. ಈ ಪುರಾಣವು ಅವರ ಸಮುದಾಯದ ಮೂಲ ಮತ್ತು ಅಸ್ತಿತ್ವಕ್ಕೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತೆ. ಭಾರತವನ್ನು ಜಂಬೂದ್ವೀಪ ಎಂದು ಕರೆಯಲು ಜಾಂಬವಂತ ಮತ್ತು ಅವನ ವಂಶದವರೇ ಕಾರಣ ಎಂದು ಮಾದಿಗ ಸಮುದಾಯದಲ್ಲಿ ಒಂದು ಬಲವಾದ ನಂಬಿಕೆ ಇದೆ. ಈ ನಂಬಿಕೆಯ ಪ್ರಕಾರ ಜಾಂಬವಂತನು ಬ್ರಹ್ಮನ ಸೃಷ್ಟಿಯ ಭಾಗವಾಗಿ ಈ ಭೂಮಿಯಲ್ಲಿ ನೆಲೆಸಿದನು ಮತ್ತು ಅವನಿಂದಲೇ ಈ ಭೂಮಿಗೆ ಜಂಬೂದ್ವೀಪ ಎಂಬ ಹೆಸರು ಬಂದಿತ್ತು. ಇದು ಅವರ ಸಮುದಾಯಕ್ಕೆ ಒಂದು ದೊಡ್ಡ ಐತಿಹಾಸಿಕ ಮತ್ತು ಪೌರಾಣಿಕ ಹಿರಿಮೆಯನ್ನ ತಂದುಕೊಡುತ್ತೆ. ಇನ್ನು ಮಾದಿಗ ಸಮುದಾಯವನ್ನು ಆದಿ ಜಾಂಬವ ಎಂದು ಕರೆಯಲಾಗುತ್ತೆ. ಆದಿ ಎಂದರೆ ಮೂಲ ಮತ್ತು ಜಾಂಬವ ಎಂದರೆ ಜಾಂಬವಂತನ ವಂಶದವರು. ಈ ಹೆಸರೇ ಜಾಂಬವಂತನೊಂದಿಗಿನ ಅವರ ನೇರ ಸಂಬಂಧವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಈ ನಂಬಿಕೆಗಳು ಮಾದಿಗ ಸಮುದಾಯದ ಸಾಂಸ್ಕೃತಿಕ ಗುರುತಿನ ಒಂದು ಮಹತ್ವದ ಭಾಗವಾಗಿದೆ. ಇದು ಅವರಿಗೆ ಒಂದು ಸುದೀರ್ಘ ಮತ್ತು ಗೌರವಾನ್ವಿತ ಇತಿಹಾಸವನ್ನ ನೀಡುತ್ತೆ. ಅಸ್ಪೃಶ್ಯತೆಯ ಕಾರಣದಿಂದ ಅವರು ಅನುಭವಿಸಿದ ಸಾಮಾಜಿಕ ತಾರತಮ್ಯದ ಹೊರತಾಗಿಯೂ ತಮ್ಮ ಅಸ್ತಿತ್ವಕ್ಕೆ ಹೆಮ್ಮೆ ಪಡಲು ಸಹಾಯ ಮಾಡುತ್ತೆ. ಇನ್ನು ಮಾದಿಗ ಎಂಬ ಪದವು ಪಾಲಿ ಭಾಷೆಯ ಮಹತೋ ಎಂಬ ಪದದಿಂದ ಬಂದಿರಬಹುದು ಎಂದು ಕೆಲವರು ಅಭಿಪ್ರಾಯ ಪಡ್ತಾರೆ. ಕಾಲಕ್ರಮೇಣ ಈ ಪದವು ಮಹಾಂತರು, ಮಾಂತರು, ಮಾಂದರು, ಮಾದರು, ಮಾದಿಗರು ಎಂದು ಮಾರ್ಪಟ್ಟಿದೆ. ಹೌದು ಫ್ರೆಂಡ್ಸ್, ಮಹತೋ ಪದದಿಂದ ಮಾದಿಗ ಎಂಬ ಹೆಸರು ಹುಟ್ಟಿಕೊಂಡಿರಬಹುದು ಎಂಬುದು ಮಾದಿಗ ಸಮುದಾಯದ ಮೂಲದ ಬಗ್ಗೆ ಇರುವ ಒಂದು ಪ್ರಮುಖ ಸಿದ್ಧಾಂತವಾಗಿದೆ. ಈ ಸಿದ್ಧಾಂತದ ಪ್ರಕಾರ ಮಾದಿಗ ಸಮುದಾಯವು ಪಾಲಿ ಭಾಷೆಯ ಮಹತೋ ಎಂಬ ಪದದಿಂದ ಬಂದಿದೆ. ಪಾಲಿ ಭಾಷೆಯು ಬುದ್ಧನ ಕಾಲದಲ್ಲಿ ಮತ್ತು ಬೌದ್ಧ ಧರ್ಮದ ಆರಂಭಿಕ ಗ್ರಂಥಗಳಲ್ಲಿ ಬಳಸಲಾದ ಒಂದು ಪ್ರಾಚೀನ ಇಂಡೋ ಆರ್ಯನ್ ಭಾಷೆಯಾಗಿದೆ. ಮಹತೋ ಪದವು ಸಾಮಾನ್ಯವಾಗಿ ಮಹಾನ್ ವ್ಯಕ್ತಿಗಳು, ನಾಯಕರು ಅಥವಾ ಗೌರವಾನ್ವಿತ ವ್ಯಕ್ತಿಗಳು ಎಂಬ ಅರ್ಥವನ್ನ ನೀಡುತ್ತೆ. ಬೌದ್ಧ ಸಂದರ್ಭದಲ್ಲಿ ಇದನ್ನ ಬುದ್ಧನ ಅನುಯಾಯಿಗಳು, ಬೌದ್ಧ ಸನ್ಯಾಸಿಗಳು ಅಥವಾ ಬೌದ್ಧ ತತ್ವವನ್ನ ಪಾಲಿಸುವವರು ಎಂಬ ಅರ್ಥದಲ್ಲಿ ಬಳಸಲಾಗ್ತಿತ್ತು. ಈ ಸಿದ್ಧಾಂತದ ಪ್ರತಿಪಾದಕರ ಪ್ರಕಾರ ಐತಿಹಾಸಿಕವಾಗಿ ಮಾದಿಗ ಸಮುದಾಯದ ಪೂರ್ವಜರು ಬೌದ್ಧ ಧರ್ಮದ ಪ್ರಬಲ ಅನುಯಾಯಿಗಳಾಗಿದ್ರು. ಅಂದಿನ ಕಾಲದಲ್ಲಿ ಅವರು ಬೌದ್ಧ ಧರ್ಮದ ಪ್ರಚಾರದಲ್ಲಿ ಮತ್ತು ಅದರ ತತ್ವಗಳನ್ನು ಪಾಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕಾಲ
ಕಾಲಕ್ರಮೇಣ ಬೌದ್ಧ ಧರ್ಮದ ಅವನತಿ ಮತ್ತು ಬ್ರಾಹ್ಮಣೀಯ ಧರ್ಮದ ಪುನರುತ್ಥಾನದೊಂದಿಗೆ ಬೌದ್ಧ ಧರ್ಮದ ಅನುಯಾಯಿಗಳನ್ನ ಸಮಾಜದ ಕೆಳಹಂತಕ್ಕೆ ತಳ್ಳಲಾಯಿತು. ಮಹತೋ ಎಂಬ ಪದವು ಕ್ರಮೇಣ ಭಾಷಾ ವಿಕಸನದ ಮೂಲಕ ವಿವಿಧ ರೂಪವನ್ನ ಪಡೆದುಕೊಳ್ತು ಅಂತಿಮವಾಗಿ ಮಾದಿಗರು ಎಂದು ಮಾರ್ಪಡ್ತು. ಈ ಸಿದ್ಧಾಂತವು ಮಾದಿಗ ಸಮುದಾಯಕ್ಕೆ ಒಂದು ಗೌರವಾನ್ವಿತ ಮತ್ತು ಐತಿಹಾಸಿಕವಾಗಿ ಪ್ರಮುಖವಾದ ಹಿನ್ನೆಲೆಯನ್ನ ನೀಡುತ್ತೆ. ಇದು ಅವರನ್ನ ಕೇವಲ ಸಾಂಪ್ರದಾಯಿಕ ಕಸಬುಗಳಿಗಾಗಿ ಅಸ್ಪೃಶ್ಯ ಎಂದು ಪರಿಗಣಿಸಲಾದ ಸಮುದಾಯವಾಗಿ ನೋಡುವ ಬದಲು ಒಂದು ಕಾಲದಲ್ಲಿ ಸಮಾಜದಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದ ಮತ್ತು ಒಂದು ಪ್ರಮುಖ ಧಾರ್ಮಿಕ ಚಳುವಳಿಯ ಅಂದ್ರೆ ಬೌದ್ಧ ಧರ್ಮದ ಭಾಗವಾಗಿದ್ದ ಜನರನ್ನಾಗಿ ಗುರುತಿಸುತ್ತೆ. ಇದು ಮಾದಿಗ ಸಮುದಾಯದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಅಸ್ಮಿತೆಯ ಒಂದು ಪ್ರಮುಖ ಅಂಶವಾಗಿದೆ. ಇನ್ನು ಮಾದಿಗರು ತಮ್ಮ ಕಥನಗಳಲ್ಲಿ ನಾವು ಈ ನೆಲದ ಒಡೆಯರು ಎಂದು ಹೇಳಿಕೊಳ್ತಾರೆ. ಈ ಭೂಮಿಯ ನಿರ್ಮಾಣದಲ್ಲಿ ತಮ್ಮ ಪೂರ್ವಜರ ತ್ಯಾಗ ಮತ್ತು ಬಲಿದಾನಗಳು ಇವೆ ಎಂಬ ನಂಬಿಕೆಗಳು ಅವರಲ್ಲಿದೆ. ತಮ್ಮ ಸಮುದಾಯದ ಮೂಲ ವ್ಯಕ್ತಿ ಭೂಮಿಯ ಉಳಿವಿಗಾಗಿ ಜೀವನವನ್ನೇ ನೀಡಿದ್ದಾನೆ ಎಂಬುದು ಅವರಲ್ಲಿರುವ ಬಲವಾದ ನಂಬಿಕೆ. ಹೌದು ಫ್ರೆಂಡ್ಸ್, ಮಾದಿಗ ಸಮುದಾಯದ ಸೃಷ್ಟಿ ಪುರಾಣಗಳು ಅವರ ಐತಿಹಾಸಿಕ ಅಸ್ಮಿತೆಯ ಒಂದು ಅನಿವಾರ್ಯ ಭಾಗವಾಗಿದೆ. ಈ ಪುರಾಣಗಳು ಕೇವಲ ಕಥೆಗಳಲ್ಲದೆ ಅವರ ಸಾಮೂಹಿಕ ನೆನಪು, ಸಾಂಸ್ಕೃತಿಕ ಹೆಮ್ಮೆಯ ಮೂಲ ಮತ್ತು ಐತಿಹಾಸಿಕ ತಾರತಮ್ಯದ ವಿರುದ್ಧದ ಒಂದು ಪ್ರತಿ ನಿರೂಪಣೆಯಾಗಿ ಕಾರ್ಯನಿರ್ವಹಿಸುತ್ತೆ. ಮಾದಿಗರು ತಮ್ಮ ಕಥನಗಳಲ್ಲಿ ತಾವು ಈ ಭೂಮಿಯ ಮೂಲ ನಿವಾಸಿಗಳು ಅಂದ್ರೆ ನೆಲದ ಒಡೆಯರು ಎಂದು ಬಲವಾಗಿ ಹೇಳಿಕೊಳ್ತಾರೆ. ಈ ನಂಬಿಕೆಯು ಅವರು ಆನುವಂಶಿಕವಾಗಿ ಅನುಭವಿಸಿದ ಸಾಮಾಜಿಕ ಮತ್ತು ಆರ್ಥಿಕ ಕಳಪೆ ಪರಿಸ್ಥಿತಿಗೆ ವಿರುದ್ಧವಾಗಿ ತಮ್ಮ ಮೂಲ ಸ್ಥಾನವು ಅತ್ಯಂತ ಗೌರವಾನ್ವಿತ ಮತ್ತು ಕೇಂದ್ರ ಬಿಂದುವಾಗಿತ್ತು ಎಂಬುದನ್ನು ಒತ್ತಿ ಹೇಳುತ್ತೆ. ಅವರ ಪುರಾಣಗಳಲ್ಲಿ ಭೂಮಿ ಮತ್ತು ಸೃಷ್ಟಿಯ ಕಾರ್ಯದಲ್ಲಿ ತಮ್ಮ ಪೂರ್ವಜರ ತ್ಯಾಗ ಮತ್ತು ಬಲಿದಾನಗಳು ಅಡಗಿವೆ ಎಂದು ನಂಬ್ತಾರೆ. ನಿರ್ದಿಷ್ಟವಾಗಿ ತಮ್ಮ ಸಮುದಾಯದ ಒಬ್ಬ ಮೂಲ ವ್ಯಕ್ತಿ ಅಂದ್ರೆ ಆದಿಪುರುಷ ಭೂಮಿಯ ಉಳಿವಿಗಾಗಿ, ಅದರ ಫಲವತ್ತತೆಗಾಗಿ ಅಥವಾ ಸೃಷ್ಟಿಯ ಸಮತೋಲನಕ್ಕಾಗಿ ತನ್ನ ಜೀವನವನ್ನೇ ಅರ್ಪಿಸಿದನು ಎಂಬುದು ಅವರಲ್ಲಿರುವ ಬಲವಾದ ನಂಬಿಕೆ. ಈ ಕಥೆಗಳು ಸಾಮಾನ್ಯವಾಗಿ ಒಬ್ಬ ಆದಿಮಾನವ ಅಥವಾ ಪೂರ್ವಜನು ಭೂಮಿ ಬಿರುಕುಗೊಂಡಾಗ ಅಥವಾ ಯಾವುದೋ ಭೀಕರ ಪ್ರಕೃತಿ ವಿಕೋಪ ಸಂಭವಿಸಿದಾಗ ಅದನ್ನ ಸರಿಪಡಿಸಲು ತನ್ನನ್ನ ತಾನು ಬಲಿದಾನ ಮಾಡಿಕೊಂಡ ಕಥೆಯನ್ನ ಹೇಳುತ್ತೆ. ಅವನ ರಕ್ತ, ಮಾಂಸ, ಮೂಳೆಗಳು ಭೂಮಿಯಲ್ಲಿ ಬೆರೆತು ಅದನ್ನ ಫಲವತ್ತಾಗಿಸಿ ಜೀವನಕ್ಕೆ ಯೋಗ್ಯವಾಗಿಸಿದ್ವು ಎಂಬುದು ಅವರ ನಂಬಿಕೆ. ಇದರ ಪರಿಣಾಮವಾಗಿ ಚರ್ಮದ ಕೆಲಸವು ಪವಿತ್ರವಾದ ಮತ್ತು ಭೂಮಿಯ ರಕ್ಷಣೆಗೆ ಸಂಬಂಧಿಸಿದ ಒಂದು ಕಾರ್ಯವೆಂದು ಪರಿಗಣಿಸಲ್ಪಟ್ಟಿತು. ಈ ಪುರಾಣಗಳು ಮಾದಿಗ ಸಮುದಾಯವನ್ನು ಭೂಮಿ, ಪ್ರಕೃತಿ ಮತ್ತು ಸೃಷ್ಟಿಯ ಪ್ರಕ್ರಿಯೆಯೊಂದಿಗೆ ಪವಿತ್ರ ಮತ್ತು ದೈವಿಕ ಸಂಬಂಧ ಹೊಂದಿರುವುದಾಗಿ ಚಿತ್ರಿಸುತ್ತವೆ. ಇದು ಅವರನ್ನ ಕೇವಲ ಕೆಳಸ್ತರದ ಕೆಲಸ ಮಾಡುವವರಾಗಿ ನೋಡುವ ಬದಲು ಸೃಷ್ಟಿಯ ಅವಿಭಾಜ್ಯ ಅಂಗವಾಗಿ ಮತ್ತು ಅದರ ಪೋಷಕರಾಗಿ ಗುರುತಿಸುತ್ತೆ. ಶತಮಾನಗಳ ಕಾಲದ ದಮನ ಮತ್ತು ಅಸ್ಪೃಶ್ಯತೆಯ ಹಿನ್ನೆಲೆಯಲ್ಲಿ ಈ ಸೃಷ್ಟಿ ಪುರಾಣಗಳು ಮಾದಿಗ ಸಮುದಾಯಕ್ಕೆ ಗೌರವ, ಸ್ವಾಭಿಮಾನ ಮತ್ತು ಅಸ್ಮಿತೆಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತೆ. ನಾವು ಈ ಭೂಮಿಯ ಮೂಲ ಒಡೆಯರು, ನಮ್ಮ ಪೂರ್ವಜರು ಮಹಾ ತ್ಯಾಗ ಮಾಡಿದ್ದಾರೆ ಎಂಬ ನಂಬಿಕೆಯು ಅವರಿಗೆ ತಮ್ಮ ಸ್ಥಾನದ ಬಗ್ಗೆ ಹೆಮ್ಮೆ ಪಡಲು ಮತ್ತು ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡಲು ಪ್ರೇರಣೆ ನೀಡುತ್ತೆ. ಈ ಕಥನಗಳು ಮಾದಿಗ ಸಮುದಾಯದ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹಿಡಿಯುತ್ತವೆ ಮತ್ತು ಸಮಾಜದಲ್ಲಿ ಅವರ ಸ್ಥಾನದ ಕುರಿತಾದ ಪ್ರಬಲ ನಿರೂಪಣೆಗೆ ಪರ್ಯಾಯ ದೃಷ್ಟಿಕೋನವನ್ನ ನೀಡುತ್ತವೆ. ಇನ್ನು ಚರ್ಮ ಹದ ಮಾಡುವುದು ಮತ್ತು ಚರ್ಮದ ಕೆಲಸ ಇದು ಅವರ ಪ್ರಮುಖ ಸಾಂಪ್ರದಾಯಿಕ ಕಸುಬಾಗಿತ್ತು. ಪಾದರಕ್ಷೆಗಳು, ಬೆಲ್ಟ್ಗಳು, ಚೀಲಗಳು ಮತ್ತು ಇತರ ಚರ್ಮದ ವಸ್ತುಗಳನ್ನು ತಯಾರಿಸುವುದರಲ್ಲಿ ಅವರು ನುರಿತರಾಗಿದ್ದರು. ಈ ಕೆಲಸವು ಐತಿಹಾಸಿಕ ಭಾರತೀಯ ಸಮಾಜದಲ್ಲಿ ನಿರ್ಣಾಯಕವಾಗಿತ್ತು. ಹೌದು ಫ್ರೆಂಡ್ಸ್, ಚರ್ಮ ಹದ ಮಾಡುವುದು ಮತ್ತು ಚರ್ಮದ ಕೆಲಸ ಮಾದಿಗ ಸಮುದಾಯದ ಅತ್ಯಂತ ಪ್ರಮುಖ ಮತ್ತು ಸಾಂಪ್ರದಾಯಿಕ ಕಸುಬಾಗಿತ್ತು. ಇದು ಕೇವಲ ಒಂದು ವೃತ್ತಿಯಾಗಿರದೆ ಅವರ ಅಸ್ತಿತ್ವ ಮತ್ತು ಗುರುತಿನ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಮಾದಿಗ ಸಮುದಾಯದ ಬಹುಪಾಲು ಜನರು ಶತಮಾನಗಳಿಂದಲೂ ಈ ಕಸುಬಿನಲ್ಲಿ ತೊಡಗಿಕೊಂಡಿದ್ರು. ಇದು ಅವರ ಆರ್ಥಿಕತೆಗೆ ಮುಖ್ಯ ಆಧಾರವಾಗಿತ್ತು. ಅವರು ಕೇವಲ ಕಚ್ಚಾ ಚರ್ಮವನ್ನು ಹದಗೊಳಿಸುವುದರಲ್ಲಿ ಮಾತ್ರವಲ್ಲದೆ ಆ ಹದಗೊಳಿಸಿದ ಚರ್ಮದಿಂದ ವಿವಿಧ ವಸ್ತುಗಳನ್ನು ತಯಾರಿಸುವುದರಲ್ಲಿಯೂ ಅಸಾಧಾರಣ ಕೌಶಲ್ಯವನ್ನ ಹೊಂದಿದ್ರು. ಪಾದರಕ್ಷೆಗಳು ಅವರ ಪ್ರಮುಖ ಉತ್ಪನ್ನವಾಗಿದ್ವು. ಇಡೀ ಸಮಾಜಕ್ಕೆ ಅಗತ್ಯವಿದ್ದ ಪಾದರಕ್ಷೆಗಳನ್ನ ಇವರೇ ತಯಾರಿಸ್ತಾ ಇದ್ರು. ಇನ್ನು ಕೃಷಿ ಸಲಕರಣೆಗಳ ಬೆಲ್ಟ್ಗಳು, ನೀರಿನ ಚೀಲಗಳು ಮತ್ತು ಇತರೆ ಚರ್ಮದ ಚೀಲಗಳನ್ನ ತಯಾರಿಸ್ತಾ ಇದ್ರು. ನೇಗಿಲು, ಬಾವಿಯಿಂದ ನೀರೆತ್ತುವ ಸಾಧನಗಳಂತಹ ಕೃಷಿ ಉಪಕರಣಗಳಿಗೆ ಅಗತ್ಯವಾದ ಚರ್ಮದ ಭಾಗಗಳನ್ನ ಒದಗಿಸ್ತಾ ಇದ್ರು. ಇನ್ನು ಡೋಲು, ತಮಟೆ ಮುಂತಾದ ಚರ್ಮದಿಂದ ಮಾಡಿದ ವಾದ್ಯಗಳನ್ನ ತಯಾರಿಸುವುದು ಮತ್ತು ಅವುಗಳಿಗೆ
ಚರ್ಮವನ್ನು ಹಚ್ಚುವುದು ಇವರ ಮತ್ತೊಂದು ಕಸುಬಾಗಿತ್ತು. ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತೀಯ ಸಮಾಜದಲ್ಲಿ ಪಾದರಕ್ಷೆಗಳು ಮತ್ತು ಚರ್ಮದ ಉತ್ಪನ್ನಗಳು ಎಲ್ಲರಿಗೂ ಅನಿವಾರ್ಯವಾಗಿತ್ತು. ಆಧುನಿಕ ಪ್ಲಾಸ್ಟಿಕ್ ಮತ್ತು ಸಿಂಥೆಟಿಕ್ ಉತ್ಪನ್ನಗಳು ಲಭ್ಯವಿಲ್ಲದ ಕಾಲದಲ್ಲಿ ಚರ್ಮದ ವಸ್ತುಗಳು ಪ್ರಮುಖವಾಗಿದ್ವು. ಗ್ರಾಮೀಣ ಆರ್ಥಿಕತೆಯಲ್ಲಿ ಇವರ ಕೊಡುಗೆ ಅತಿ ದೊಡ್ಡದಾಗಿತ್ತು. ಒಂದು ಗ್ರಾಮಕ್ಕೆ ಅಗತ್ಯವಾದ ಚರ್ಮದ ಉತ್ಪನ್ನಗಳನ್ನು ಇವರೇ ಒದಗಿಸ್ತಾ ಇದ್ರು. ಸತ್ತ ಪ್ರಾಣಿಗಳ ಕಳೆಬರಹಗಳನ್ನು ತೆಗೆದುಹಾಕಿ ಅವುಗಳ ಚರ್ಮವನ್ನು ಬಳಸುವ ಮೂಲಕ ಇವರು ಪರಿಸರ ಸ್ವಚ್ಛತೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ರು. ಈ ಕೆಲಸವು ನೈರ್ಮಲ್ಯಕ್ಕೆ ಅತಿ ಅಗತ್ಯವಾಗಿತ್ತು. ಇಷ್ಟೆಲ್ಲ ನಿರ್ಣಾಯಕ ಸೇವೆಯನ್ನ ಒದಗಿಸ್ತಾ ಇದ್ರು. ವಿಪರ್ಯಾಸವಂದ್ರೆ ಈ ಕಸುಬಿನಲ್ಲಿ ತೊಡಗಿಕೊಂಡಿದ್ರಿಂದಲೇ ಮಾದಿಗ ಸಮುದಾಯವನ್ನ ಅಸ್ಪೃಶ್ಯರು ಎಂದು ಪರಿಗಣಿಸಲಾಯಿತು. ಪ್ರಾಣಿಗಳ ಕಳೆಬರಹಗಳನ್ನು ಮುಟ್ಟಿದ ಕಾರಣಕ್ಕಾಗಿ ಮತ್ತು ಸಾಂಪ್ರದಾಯಿಕವಾಗಿ ಅಶುದ್ಧ ಎಂದು ಪರಿಗಣಿಸಲಾದ ಚರ್ಮದ ಕೆಲಸ ಮಾಡಿದ ಕಾರಣಕ್ಕಾಗಿ ಅವರನ್ನು ಗ್ರಾಮದ ಹೊರಗೆ ವಾಸಿಸಲು ನಿರ್ಬಂಧಿಸಲಾಯಿತು ಮತ್ತು ಸಾಮಾಜಿಕವಾಗಿ ಬಹಿಷ್ಕರಿಸಲಾಯಿತು. ಇದು ಭಾರತೀಯ ಜಾತಿ ವ್ಯವಸ್ಥೆಯ ಒಂದು ಕರಾಳ ಮುಖವನ್ನು ಎತ್ತಿ ತೋರಿಸುತ್ತೆ. ಸಮಾಜಕ್ಕೆ ಅತ್ಯಗತ್ಯವಾದ ಸೇವೆಗಳನ್ನು ಒದಗಿಸಿದವರನ್ನೇ ಸಮಾಜದಿಂದ ದೂರವಿಡಲಾಯಿತು. ಇದು ಕೂಡ ಮಾದಿಗ ಸಮುದಾಯದವರು ಈ ಐತಿಹಾಸಿಕ ಅನ್ಯಾಯವನ್ನ ಗುರುತಿಸಬೇಕು ಮತ್ತು ಅವರ ಕೊಡುಗೆಗಳನ್ನು ಗೌರವಿಸಬೇಕು ಎಂದು ಪ್ರತಿಪಾದಿಸುತ್ತಾರೆ. ಇನ್ನು ಹೆಚ್ಚಿನ ಮಾದಿಗರು ಕೃಷಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಿದ್ರು. ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡುವುದು ಮಾದಿಗ ಸಮುದಾಯದ ಮತ್ತೊಂದು ಪ್ರಮುಖ ಮತ್ತು ವ್ಯಾಪಕವಾದ ಸಾಂಪ್ರದಾಯಿಕ ಕಸುಬಾಗಿತ್ತು. ಐತಿಹಾಸಿಕವಾಗಿ ಹೆಚ್ಚಿನ ಮಾದಿಗ ಕುಟುಂಬಗಳು ಸ್ವಂತ ಭೂಮಿ ಹೊಂದಿರಲಿಲ್ಲ. ಜಾತಿ ವ್ಯವಸ್ಥೆಯ ಕಾರಣದಿಂದಾಗಿ ಅವರಿಗೆ ಭೂ ಮಾಲೀಕತ್ವದ ಹಕ್ಕನ್ನು ನಿರಾಕರಿಸಲಾಗಿತ್ತು. ಇದರಿಂದಾಗಿ ಅವರು ತಮ್ಮ ಜೀವನೋಪಾಯಕ್ಕಾಗಿ ಇತರ ಜಮೀನುಗಳಲ್ಲಿ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು. ಇವರು ಹಳ್ಳಿಗಳಲ್ಲಿ ಪ್ರಧಾನವಾಗಿ ಕೃಷಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಬಿತ್ತನೆ, ನಾಟಿ, ಕಳೆ ಕೀಳುವುದು, ಸುಗ್ಗಿಯಂತಹ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಇವರು ಸಕ್ರಿಯವಾಗಿ ಪಾಲ್ಗೊಳ್ತಿದ್ರು. ಭಾರತದ ಆರ್ಥಿಕತೆಯು ಹೆಚ್ಚಾಗಿ ಕೃಷಿ ಆಧಾರವಾಗಿರೋದ್ರಿಂದ ಮಾದಿಗ ಸಮುದಾಯದಂತಹ ಕೃಷಿ ಕಾರ್ಮಿಕರು ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿದ್ರು. ಅವರ ಶ್ರಮವಿಲ್ಲದೆ ಕೃಷಿ ಉತ್ಪಾದನೆ ಸಾಧ್ಯವಿರಲಿಲ್ಲ. ಕೃಷಿ ಕಾರ್ಮಿಕರಾಗಿ ಅವರ ಜೀವನವು ಸಾಮಾನ್ಯವಾಗಿ ಅತ್ಯಂತ ಕಷ್ಟಕರವಾಗಿತ್ತು. ಕನಿಷ್ಠ ಕೂಲಿ, ಅಸಮರ್ಪಕ ಕೆಲಸದ ಪರಿಸ್ಥಿತಿಗಳು ಮತ್ತು ಭೂಮಾಲೀಕರ ಮೇಲೆ ಅವಲಂಬನೆ ಅವರನ್ನ ಬಡತನ ಮತ್ತು ಸಾಲದ ಸುಳಿಗೆ ಸಿಲುಕಿಸಿತ್ತು. ಹಲವು ಪ್ರದೇಶಗಳಲ್ಲಿ ಅವರು ಭೂಮಾಲೀಕರೊಂದಿಗೆ ಊಳಿಗಮಾನ್ಯ ಸಂಬಂಧವನ್ನ ಹೊಂದಿದ್ರು. ಅಲ್ಲಿ ಅವರಿಗೆ ಆಹಾರ, ವಸತಿ ಮತ್ತು ಅಲ್ಪ ಕೂಲಿಯನ್ನ ನೀಡಲಾಗ್ತಿತ್ತು ಮತ್ತು ಕೆಲವೊಮ್ಮೆ ಜೀತದಾಳುಗಳಂತೆ ದುಡಿಯಬೇಕಾಗಿತ್ತು. ಇದು ಅವರಿಗೆ ಕೃಷಿ ಆಧಾರಿತ ಹಳ್ಳಿಗಳಲ್ಲಿ ಜೀವಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಸಾಮಾಜಿಕವಾಗಿ ಕೆಳಮಟ್ಟದ ಸ್ಥಾನಮಾನ ಮತ್ತು ಆರ್ಥಿಕ ಶೋಷಣೆಗೆ ಒಳಗಾಗುವಂತೆ ಮಾಡಿತ್ತು. ಈ ಎರಡು ಪ್ರಮುಖ ಕಸುಬುಗಳು ಮಾದಿಗ ಸಮುದಾಯದ ಐತಿಹಾಸಿಕ, ಸಾಮಾಜಿಕ, ಆರ್ಥಿಕ ವಾಸ್ತವತೆಯನ್ನ ಪ್ರತಿಬಿಂಬಿಸುತ್ತವೆ. ಅವರು ಸಮಾಜಕ್ಕೆ ಅತ್ಯಗತ್ಯ ಸೇವೆಗಳನ್ನು ಒದಗಿಸ್ತಾ ಇದ್ರು. ಜಾತಿ ವ್ಯವಸ್ಥೆಯ ಅಡಿಯಲ್ಲಿ ಕಠಿಣ ಶೋಷಣೆ ಮತ್ತು ತಾರತಮ್ಯವನ್ನ ಎದುರಿಸ್ತಾ ಇದ್ರು. ಆಧುನಿಕ ಕಾಲದಲ್ಲಿಯೂ ಅಂದ್ರೆ ಈಗಲೂ ಕೂಡ ಅನೇಕ ಮಾದಿಗ ಕುಟುಂಬಗಳು ಕೃಷಿ ಕಾರ್ಮಿಕರಾಗಿ ಅಥವಾ ಇತರ ಅಸಂಘಟಿತ ವಲಯಗಳಲ್ಲಿ ಕಡಿಮೆ ಆದಾಯಕ್ಕೆ, ಕಡಿಮೆ ಸ್ಯಾಲರಿಗೆ ಕೆಲಸವನ್ನ ಮುಂದುವರಿಸಿದರೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಈ ಸಮುದಾಯದವರು ತಯಾರಿಸಿದ ವಸ್ತುಗಳು ಬೇಕು, ಇವರು ಹೊಲಗಳಲ್ಲಿ, ತೋಟಗಳಲ್ಲಿ ಬೆಳೆದ ಬೆಳೆಗಳು ಬೇಕು. ಇವರು ಮಾತ್ರ ಅಸ್ಪೃಶ್ಯರು, ಅಶುದ್ಧರು. ಯಾಕೆ, ಏನು, ಎಲ್ಲಿ, ಹೇಗೆ ಅಂತ ಧೈರ್ಯವಾಗಿ ಪ್ರಶ್ನೆ ಮಾಡದೇ ಇದ್ರೆ ಒಬ್ಬ ಮನುಷ್ಯನ ಜೀವನ ಅಲ್ಲ, ಒಂದು ಸಮುದಾಯವೇ ಹೇಗೆ ಕಷ್ಟವನ್ನ ಅನುಭವಿಸುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇನ್ನು ಹಬ್ಬಗಳು, ಮದುವೆಗಳು ಮತ್ತು ಇತರ ಸಮಾರಂಭಗಳಿಗೆ, ಹಾಗೆ ಇಡೀ ಹಳ್ಳಿಗೆ ಯಾವುದಾದ್ರೂ ಒಂದು ವಿಚಾರವನ್ನ ಹೇಳಬೇಕು ಅಂದ್ರೆ ಇವರು ಡೋಲನ್ನ ಬಾರಿಸ್ಕೊಂಡು ಆ ವಿಚಾರವನ್ನ ಇಡೀ ಹಳ್ಳಿಗೆ ಸಾರ್ತಾ ಇದ್ರು. ಇದು ಕೂಡ ಇವರ ಮತ್ತೊಂದು ಸಾಂಪ್ರದಾಯಿಕ ಕಸುಬು. ಇದನ್ನ ದಂಡೋರ ಎಂದು ಕರಿತಾ ಇದ್ರು. ಪ್ರಾಣಿಗಳ ಕಳೆಬರಹಗಳನ್ನ ತೆಗೆದುಹಾಕುವುದು, ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛಗೊಳಿಸುವುದು ಮುಂತಾದ ಸೇವೆಗಳಲ್ಲಿಯೂ ತೊಡಗಿಕೊಂಡಿದ್ರು. ಈ ಕಸುಬುಗಳು ಸಮಾಜಕ್ಕೆ ಅತ್ಯಗತ್ಯವಾಗಿದ್ರು. ಜಾತಿ ವ್ಯವಸ್ಥೆಯ ಅಡಿಯಲ್ಲಿ ಮಾದಿಗ ಸಮುದಾಯವು ಅಸ್ಪೃಶ್ಯತೆ ಎಂದು ಪರಿಗಣಿಸಲ್ಪಟ್ಟಿತು. ಸಾಮಾಜಿಕವಾಗಿ ಹಿಂದುಳಿದ ಸ್ಥಾನಮಾನವನ್ನ ಪಡೆದಿತ್ತು. ಗ್ರಾಮಗಳ ಹೊರಭಾಗದಲ್ಲಿ ಸಾಮಾನ್ಯವಾಗಿ ನೀರಿನ ಮೂಲಗಳ ಬಳಿ ವಾಸಿಸ್ತಾ ಇದ್ರು. ಆದರೆ ಆ ನೀರನ್ನು ಕೂಡ ಇವರು ಮುಟ್ಟೋ ಆಗಿರಲಿಲ್ಲ. ಪ್ರಾಚೀನ ಸಾಹಿತ್ಯ ಮತ್ತು ಕಥೆಗಳಲ್ಲಿ ಮಾದಿಗರ ಪ್ರಮುಖ ಪಾತ್ರದ ಬಗ್ಗೆ ಉಲ್ಲೇಖಗಳಿದ್ರು. ಅವರ ಸಾಮಾಜಿಕ ಸ್ಥಾನಮಾನ ಕ್ರಮೇಣ ಕೆಳಮಟ್ಟಕ್ಕಿಳಿತು. ಕ್ರಿಸ್ತಪೂರ್ವ 6ನೇ ಶತಮಾನದ ವೇಳೆಗೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಪ್ರಭಾವದಿಂದ ಈ ಸಮುದಾಯವು ಅಹಿಂಸೆಯ ಮಾರ್ಗವನ್ನ ಅಳವಡಿಸಿಕೊಳ್ತು. ಇನ್ನು ಬ್ರಿಟಿಷ್ ನೀತಿಗಳು ಅಸ್ತಿತ್ವದಲ್ಲಿದ್ದ ಜಾತಿ ವ್ಯವಸ್ಥೆಯನ್ನ ಬಲಪಡಿಸಿದ್ವು. ಇದರಿಂದ ಮಾದಿಗ ಸಮುದಾಯವು ಇನ್ನಷ್ಟು ಸವಾಲುಗಳನ್ನು ಎದುರಿಸಿತು. ಆದರೂ ಈ ಅವಧಿಯಲ್ಲಿ ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಮುಂತಾದ ಸುಧಾರಕರು ದಮನಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡಲು ಪ್ರಾರಂಭಿಸಿದರು. ಪಾಶ್ಚಿಮಾತ್ಯ ಶಿಕ್ಷಣದ ಪರಿಚಯವು ಹೊಸ ಅವಕಾಶವನ್ನ ಸೃಷ್ಟಿಸಿತು. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಭಾರತೀಯ ಸಂವಿಧಾನವು ಅಸ್ಪೃಶ್ಯತೆಯನ್ನ ರದ್ದುಗೊಳಿಸಿತು ಮತ್ತು
ಪರಿಶಿಷ್ಟ ಜಾತಿಗಳು ಸೇರಿದಂತೆ ಅಂಚಿನಲ್ಲಿರುವ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮೀಸಲಾತಿ ವ್ಯವಸ್ಥೆಯನ್ನ ಜಾರಿಗೆ ತಂತು. ಇನ್ನು ಮಾದಿಗ ಸಮುದಾಯವು ದೇಶದಾದ್ಯಂತ ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟವನ್ನ ನಡೆಸ್ತಾ ಇದೆ. ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿರುವ ಇತರ ಸಮುದಾಯಗಳಿಗೆ ಹೋಲಿಸಿದರೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಮಾನ ಸೌಲಭ್ಯಗಳು ಸಿಗ್ತಾ ಇಲ್ಲ ಎಂಬುದು ಅವರ ಪ್ರಮುಖ ವಾದವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಮೀಸಲಾತಿ ಬಲಾಢ್ಯರ ಪಾಲಾಗ್ತಾ ಇದೆ ಎಂದು ಮಾದಿಗರು ಪ್ರತಿಪಾದಿಸ್ತಾ ಇದ್ದಾರೆ. ಇನ್ನು ಮಾದಿಗ ಸಮುದಾಯವು ಇಂದಿಗೂ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸವಾಲುಗಳನ್ನು ಎದುರಿಸ್ತಾ ಇದೆ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಪ್ರಗತಿ ಸಾಧಿಸಲು ಸಮುದಾಯ ಪ್ರಯತ್ನಿಸ್ತಾ ಇದೆ. ಅನೇಕ ಸಮುದಾಯದ ಮುಖಂಡರು ಮತ್ತು ಸಂಘಟನೆಗಳು ಮಾದಿಗರ ಹಕ್ಕುಗಳಿಗಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಸಂತ ರವಿದಾಸ ಪಾರಂಪರೆಯು ಮಾದಿಗರ ಪ್ರಮುಖ ಸಾಂಸ್ಕೃತಿಕ ಹೆಗ್ಗುರುತು. ಇನ್ನು ಬಸವಣ್ಣನವರ ಸಮಕಾಲೀನರಾದ ಮಾದರ ಚೆನ್ನಯ್ಯ ಅವರು ಮಾದಿಗ ಸಮುದಾಯದ ಶರಣ ಮತ್ತು ಸಂತರಾಗಿ ಪ್ರಸಿದ್ಧರಾಗಿದ್ರು. ಅವರ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ. ಇನ್ನು ಮಲೆಮಾದೇಶ್ವರ ಅನೇಕ ಸಂಶೋಧಕರು ಮಲೆಮಾದೇಶ್ವರ ಮಾದಿಗ ಸಮುದಾಯಕ್ಕೆ ಸೇರಿದವರು ಎಂದು ಹೇಳ್ತಾರೆ. ಇನ್ನು ಮರುಳು ಸಿದ್ಧ ಯೋಗಿಗಳು ಮಾದಿಗರು ಎಂದು ಕೆಲವು ದಾಖಲೆಗಳಲ್ಲಿ ಕಂಡುಬರುತ್ತೆ. ಮಾದಿಗ ಸಮುದಾಯವು ತಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಬೇರುಗಳು ಮತ್ತು ನ್ಯಾಯಕ್ಕಾಗಿ ನಿರಂತರ ಹೋರಾಟದಿಂದಾಗಿ ಭಾರತದ ಸಾಮಾಜಿಕ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಂಬೇಡ್ಕರ್ ಅವರು ಸಮಾನತೆಗಾಗಿ, ಸಮಾಜಕ್ಕಾಗಿ, ಬಡಜನರ ಬೆಳವಣಿಗೆಗಾಗಿ, ಅವರ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯಾವುದೇ ಭಯವಿಲ್ಲದೆ ಧೈರ್ಯವಾಗಿ ಜೀವನ ಮಾಡೋದನ್ನ ಮೊದಲು ಕಲಿಯಿರಿ. ಯಾರ ಮಾತಿಗೂ ಕೂಡ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.